ಜ್ಞಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನತರ ಜಪವಯ್ಯ, ಅಪಕಾರವನೇ ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ BBMPಯಲ್ಲಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರಿದ್ದಾರಲ್ಲ, ಅವರಿಗೆ ನಾವು ಏನು ಕೊಟ್ಟರೂ ಕೂಡ ಕಡಿಮೆನೆ. ಯಾಕೆಂತಂದರೆ ಇವತ್ತು ಮನುಷ್ಯ ತಾನು ಮಾಡಿದಂಥ ಕಸ್ಮಲ ಅಥವಾ ಕಸ ಅಥವಾ ಯಾವುದೇ ಗಲೀಜನ್ನು ಕೂಡ ತಾನೇ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಆಸೆ ಪಟ್ಕೋತಾನೆ. ಆದರೆ ಈ ಜಗತ್ತಿನ ಎಲ್ಲ ಒಂದು ಕಸ ಮತ್ತು ಸ್ವಚ್ಛತೆಯನ್ನು ನಿರ್ವಹಣೆ ಮಾಡುವಂತಹ ಎಲ್ಲ ಒಂದು ಪೌರ ಕಾರ್ಮಿಕರಿಗೆ ಒಂದು ನಮಸ್ಕಾರವನ್ನು ಮೊದಲು ತಿಳಿಸೋಣ. ಯಾಕೆಂದರೆ ಇಂಥ ಒಂದು ಪೌರ ಕಾರ್ಮಿಕರಿಗೋಸ್ಕರ ಬೆಂಗಳೂರಲ್ಲಿರುವಂತಹ ಕೆಂಪೇಗೌಡ ಏರ್ಪೋರ್ಟ್ ರೋಡಲ್ಲಿರುವಂಥ ಜಕ್ಕೂರಲ್ಲಿರುವಂಥ ಒಂದು ಆಶ್ರಮ 1,000 BBMP ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷ ಗಂಡು ಮಕ್ಕಳಿಗೆ ಪ್ಯಾಂಟ್ ಶರ್ಟು, ಹೆಣ್ಮಕ್ಕಳಿಗೆ ಹೊದ್ಕೊಳ್ಳುವಂಥ ಬೆಡ್ಶೀಟ್ಗಳು, ಅವರ ಮಕ್ಕಳುಗಳ ಶಿಕ್ಷಣಕ್ಕೋಸ್ಕರ ಬೇಕಾದಂಥ ಕಲಿಕಾ ಚಟುವಟಿಕೆ ಇವನ್ನೆಲ್ಲವನ್ನು ಕೊಡ್ತಾ ಇದೆ. ಇವತ್ತು ಗಂಡಸರಿಗೆ ಪ್ಯಾಂಟು ಶರ್ಟನ್ನು ಉಚಿತವಾಗಿ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನು ಕೊಡ್ತಾ ಇದೆ. ಅದು ಯಾರು ಕೊಡ್ತಾ ಇದ್ದಾರೆ, ಎಲ್ಲಿ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳಿಯೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಆಶ್ರಮ ನೊಂದವರಿಗೆ ಆಶ್ರಯ ಆಗುವ ತಾಣ. ಅಂಥ ಕೆಲವು ಆಶ್ರಮಗಳಲ್ಲಿ ಇದೊಂದು ವಿಶೇಷ ಆಶ್ರಮವೇ ಸರಿ. ಈ ಆಶ್ರಮ ಬಂದು ಭಾರತ್ ಸೇವಾಶ್ರಮ ಸಂಘ ಅಂತೇಳಿ ಇದು ಬಂದು ಬೆಂಗಳೂರಲ್ಲಿ ಇರುವಂಥದ್ದು. ಇದು ನಮ್ಮ ದೇಶ ಮತ್ತು ಹೊರದೇಶಗಳಲ್ಲೂ ಕೂಡ ಇದರ ಶಾಖೆಗಳನ್ನು ಹೊಂದಿದೆ. ಇದು ಬಂದು ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಜಕ್ಕೂರ್ ಬಳಿ ಇರುವಂಥದ್ದು ಈ ಆಶ್ರಮ. ಈ ಆಶ್ರಮ ಶಿಕ್ಷಣ ಬಡವರಿಗೋಸ್ಕರ ಶ್ರಮಿಸ್ತಾ ಇರುವಂಥ ಆಶ್ರಮ ಅಂತ ಹೇಳಲಾಗುತ್ತೆ. ಬಡವರ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಹಸಿದವರಿಗೆ ಅನ್ನ ನೀಡೋದಕ್ಕೋಸ್ಕರ ಮತ್ತು ಬಡವರಿಗೆ ಸಹಾಯ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ. ಅದರಲ್ಲಿ ಈ BBMPಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಿರುವಂಥ ಇಲ್ಲೇನು ಶರ್ಟು ಪ್ಯಾಂಟ್ ತೊಗೋತಾ ಇದ್ದಾರೋ ಆ ಥರದ 1,000 ಜನಕ್ಕೆ ಪ್ರತಿ ವರ್ಷ ಪ್ಯಾಂಟು, ಶರ್ಟು ಮತ್ತು ಒದ್ಕೊಳ್ಳೋದಕ್ಕೆ ಬೆಡ್ಶೀಟು, ಬಲ್ಬ್ಗಳು, ಸ್ವೀಟ್ಗಳು ಈ ಥರದನ್ನು ಪ್ರತಿ ವರ್ಷ 1,000ಕ್ಕೂ ಹೆಚ್ಚು ಜನರಿಗೆ ಇವರು ವಿತರಣೆ ಮಾಡ್ತಾರೆ ಈ ಆಶ್ರಮದ ವತಿಯಿಂದ. ಜೊತೆಗೆ ಇವ್ರದ್ದೇ ಮಕ್ಕಳುಗಳು ಇದ್ದಾರಲ್ಲ, BBMPಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುವಂಥ ಮಕ್ಕಳುಗಳ ಶಿಕ್ಷಣಕ್ಕೋಸ್ಕರ ಈ ಒಂದು ಆಶ್ರಮ ಶ್ರಮಿಸ್ತಾ ಇದೆ. ಯಾವ ಥರ ಅಂತಂದರೆ ಆ ಮಕ್ಕಳಿಗೆ ಪ್ರತಿ ವರ್ಷ ಅವ್ರಿಗೆ ಈ ಸರಿಯೂ ಕೂಡ ವಿತರಣೆ ಮಾಡಿದ್ದಾರೆ. ಅವ್ರಿಗೆ ಕಲಿಕೆ ಚಟುವಟಿಕೆಗೆ ಬೇಕಾದಂಥ ಪುಸ್ತಕ, ನೋಟ್ಬುಕ್ ಮತ್ತು ಜಾಮೆಟ್ರಿ ಬಾಕ್ಸ್, ಪೆನ್ ಮತ್ತು ಇತರೆ ವಸ್ತುಗಳನ್ನು ಫ್ರೀಯಾಗಿ ಒಂದು 200ರಿಂದ 250 ಮಕ್ಕಳಿಗೆ ಕೊಡ್ತಾರೆ. ಜೊತೆಗೆ ಇವ್ರದ್ದೇ ಆಶ್ರಮ ಇರುವಂಥ ಆಶ್ರಮದಲ್ಲಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಒಂದು 150 ಜನಕ್ಕೆ ಫ್ರೀಯಾಗಿ ಡೈಲಿ ಹಸ್ತವರಿಗೆ ಊಟವನ್ನು ಕೊಡ್ತಾರೆ. ಜೊತೆಗೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಆದಂಥ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಈ ಜಕ್ಕೂರಿಂದ ಅಡುಗೆ ಮಾಡಿ ತೊಗೊಂಡೋಗಿ ನಿಮಾನ್ಸ್ ಆಸ್ಪತ್ರೆಯಲ್ಲಿ 250ರಿಂದ 300 ಜನ ಆಸ್ಪತ್ರೆಗೆ ಬರುವಂಥವ್ರಿಗೆ ಅಲ್ಲಿ ಊಟವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಶಾಲೆಗಳಲ್ಲಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಓದುವಂಥ ಮಕ್ಕಳುಗಳಿಗೆ, ಅದರಲ್ಲಿ ಹೆಣ್ಣು ಮಕ್ಕಳುಗಳಿಗೆ, ಪ್ರತಿಭಾನ್ವಿತ ಬಡ ಹೆಣ್ಣು ಮಕ್ಕಳುಗಳಿಗೆ ಇವರು ಪ್ರತಿ ತಿಂಗಳು ಸ್ಕಾಲರ್ಶಿಪ್ಗಳನ್ನ ಕೊಡ್ತಾರೆ. ಸರ್ಕಾರ ವರ್ಷಕ್ಕೊಂದು ಸಾರಿ ಸ್ಕಾಲರ್ಶಿಪ್ ಕೊಟ್ಟರೆ ಈ ಆಶ್ರಮದವರು ಬಡವರ ಹೆಣ್ಣು ಮಕ್ಕಳಿಗೆ, ಅಂದರೆ ಪ್ರತಿಭಾನ್ವಿತ ಬಡ ಹೆಣ್ಣು ಮಕ್ಕಳುಗಳಿಗೆ, ಓದ್ತಿರುವಂಥ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಹೆಣ್ಮಕ್ಳುಗಳಿಗೆ ಪ್ರತಿ ತಿಂಗಳು 300 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ 50 ಜನ ಮಕ್ಕಳಿಗೆ ಪ್ರತಿ ತಿಂಗಳು ಇವರು ಹೆಣ್ಮಕ್ಳ ಶಿಕ್ಷಣಕ್ಕೋಸ್ಕರ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ದಾರೆ. ಇಷ್ಟೆಲ್ಲ ಕಾರ್ಯಗಳನ್ನ ಮಾಡ್ತಿರುವಂಥ ಈ ಆಶ್ರಮ ಬೆಂಗಳೂರಲ್ಲಿದೆ. ಈ ಆಶ್ರಮ ಈ ಸಾರಿಯ 19ನೇ ವರ್ಷದ ಒಂದು ಸಂಸ್ಥಾಪನಾ ದಿನಾಚರಣೆಯ ಪ್ರಯುಕ್ತವಾಗಿ ಏನು ಈ ಕಾರ್ಯಕ್ರಮ 25ನೇ ತಾರೀಕು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದ ದಿನ 1,000 BBMPಯಲ್ಲಿ ಕಾರ್ಯನಿರ್ವಹಿಸುವಂಥ ಪೌರ ಕಾರ್ಮಿಕರು ಅವರೆಲ್ಲರಿಗೂ ಕೂಡ ಉಚಿತವಾಗಿ ಪ್ಯಾಂಟು ಶರ್ಟ್ಗಳನ್ನ ಎಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ವಿತರಣೆ ಮಾಡ್ತಾ ಇರುವಂಥವ್ರು ಬಂದು
ಬೇರೆ ಯಾವುದೇ ಸಾಮಾನ್ಯ ವ್ಯಕ್ತಿಗಳಲ್ಲ. ಇಲ್ಲಿ 3 ಜನ ನಿಂತಿದ್ದಲ್ಲಿ ಇವರೆಲ್ಲರೂ ಕೂಡ IAS IPS IFS ಅಧಿಕಾರಿಗಳಾಗಿದ್ದಾರೆ. ಇವರು ಇಲ್ಲಿ ವಿತರಣೆ ಮಾಡ್ತಿರುವಂಥವ್ರು. ನಿಜವಾಗ್ಲೂ ಆ ಅಧಿಕಾರಿಗಳನ್ನ ನಾನು ಒಂದು 2 ಅವರ್ ನೋಡಿದ್ದೀನಿ. 2 ಅವರು 1,000 ಜನಕ್ಕೆ ಇವರು ವಿತರಣೆ ಮಾಡುವಾಗ ಅವರು ಅಧಿಕಾರಿ ಅನ್ನೋದನ್ನೇ ಮರೆತುಬಿಟ್ಟಿರು. ಯಾಕೆಂದರೆ ಕೆಲಸ ಮಾಡುವಂಥ ಇವ್ರನ್ನ ಪೌರ ಕಾರ್ಮಿಕರನ್ನ ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ, ಕೊಡುವಾಗ ಅವರೇ ಬಟ್ಟೆಗಳನ್ನ ಸಗ್ರಿಗೇಟ್ ಮಾಡ್ಕೊಂಡು ಎತ್ತಿ ಕೊಡುವಾಗ ನೋಡ್ತಿದ್ರೆ ನಿಜವಾಗ್ಲೂ ಕೂಡ ಅವ್ರ ಕಣ್ಣಲ್ಲಿ ಒಂದು ರೀತಿ ತೃಪ್ತಿ ಭಾವ ಬರ್ತಾಯಿತ್ತು. ಅದೇ ರೀತಿ ಈ ಪೌರ ಕಾರ್ಮಿಕರಿದ್ದಾರಲ್ಲ, ಇವ್ರು ನಿಜವಾಗ್ಲೂ ಅವ್ರು ಮಾಡೋ ಕೆಲಸ ಅದಿರ್ಬೋದು, ಆದರೆ ಅವರಲ್ಲಿರುವಂಥ ಗುಣಗಳಿದೆಯಲ್ಲ, ಅಲ್ಲಿ ಕೆಲವರು ಆ ಬಟ್ಟೆ ಈಸ್ಕೊಂಡ ತಕ್ಷಣ ಕೃತಜ್ಞತೆ ಅವ್ರಿಗೆ ಸಲ್ಲಿಸ್ತಾಯಿದ್ರು, ಕೈ ಮುಗಿದ್ಬಿಟ್ಟು ಹೋಗ್ತಾಯಿದ್ರು. ಈ ಥರದ್ದು ಒಂದು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಆ ದಿನ 25ನೇ ತಾರೀಕು ದಿನ ಇಲ್ಲಿ ಬಂಗಾಳಿಯನ್ಸ್ ಜಾಸ್ತಿ, 8 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಬೆಂಗಳೂರಲ್ಲಿ ವಾಸ ಮಾಡ್ತಾರಂತೆ. ಅವರ ಒಂದು ಸಮುದಾಯದಿಂದ ಉನ್ನತ ಕೆಲಸದಲ್ಲಿರುವಂಥವರು, ಬೇರೆ ಬೇರೆ ಹುದ್ದೆಯಲ್ಲಿರುವಂಥವರು ಮತ್ತು ಇನ್ನೂ ಬೇರೆಯವರು, ನಮ್ಮ ಬೆಂಗಳೂರಲ್ಲಿ ಇರುವಂಥವರು, ಬೇರೆ ಬೇರೆ ಹೊರ ರಾಜ್ಯದಿಂದ ಇರುವಂಥವರೆಲ್ಲರೂ ಕೂಡ ಕೊಡುವಂಥ ಒಂದು ಸಹಕಾರದಿಂದ ಇಂಥ ಸತ್ಕಾರ್ಯಗಳನ್ನು ಇವರು ಮಾಡ್ತಾ ಇದ್ದಾರಂತೆ. ಸುಮಾರು 19ನೇ ವರ್ಷ ಆಗಿದೆ ಇದರ ಸ್ಥಾಪನೆಯಾಗಿ. ಅದರ ದಿನಾಚರಣೆ ಪ್ರಯುಕ್ತವಾಗಿ ಆ ದಿನ ಬೆಳಗ್ಗೆ 4 ಗಂಟೆಯಿಂದ ಸಂಜೆ 3 ಗಂಟೆವರೆಗೂ ಕೂಡ ಕಾರ್ಯಕ್ರಮಗಳು ನಡೀತು. ಪೂಜೆ, ಆರತಿ ಆ ಥರದ ನಡೀತು. ಅಲ್ಲಿ ಅವತ್ತು ಕೂಡ 500 ಜನಕ್ಕೆ ವಿಶೇಷವಾಗಿ ಪ್ರಸಾದ ಅಂತ ಕೊಡ್ತಾರೆ. ಅಲ್ಲಿ ಊಟ ಅಂತಲೇ 500 ಜನಕ್ಕೆ ಅಲ್ಲಿ ಬಂದಿದ್ದಂಥ ಭಕ್ತಾದಿಗಳಿಗೆ ಮತ್ತು BBMP ನಮ್ಮ ಈ ನೌಕರರಿಗೆ ಎಲ್ಲರೂ ಕೂಡ ಉಚಿತವಾಗಿ ಊಟವನ್ನು ಅವತ್ತು ವಿಶೇಷವಾಗಿ ಪಾಯಸ, ಸ್ವೀಟು, ವಿಭಿನ್ನವಾಗಿ ಅವರ ಶೈಲಿಯ ಊಟ, ಆ ದಿನ ಮಾತ್ರ ಅವರ ಶೈಲಿ ಊಟವನ್ನು ಕೊಡ್ತಿದ್ರು. ಆದರೆ ಪ್ರತಿದಿನ ಆಶ್ರಮದಲ್ಲಿ ಮತ್ತು ನಿವಾಸ್ ಆಸ್ಪತ್ರೆ ಹತ್ರ ಕೊಡುವಂಥ ಊಟ ನಮ್ಮ ಸೌತ್ ಇಂಡಿಯನ್ ಊಟನೇ ಆಗಿರುತ್ತೆ. ಹಾಗಾಗಿ ಪ್ರತಿದಿನ ಅಲ್ಲಿ ಊಟವನ್ನು ವಿತರಣೆ ಮಾಡ್ತಾರೆ. ಇಲ್ಲಿ ಪ್ಯಾಂಟು, ಶರ್ಟು ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಹೆಂಗಸರುಗಳಿಗೆ ಅವರು ಬೆಡ್ಶೀಟ್ಗಳು ಒದ್ಕೊಳ್ಳುವಂಥ 2-3 ಜನ ಒದ್ಕೊಳ್ಳುವಂಥ ಬೆಡ್ಶೀಟ್ ಕೊಡ್ತಿದ್ರು. ಜೊತೆಗೆ ಮನೆಗಳಿಗೆ ಬೇಕಾದಂಥ 3ರಿಂದ 4 ಬಲ್ಬ್ಗಳನ್ನು ಒಬ್ಬೊಬ್ಬರಿಗೆ ಕೊಡ್ತಾಯಿದ್ರು. ಅದ್ರ ಜೊತೆಗೆ ಸ್ವೀಟ್ ಬಾಕ್ಸ್ಗಳನ್ನು ಅವತ್ತು ಮಹಿಳೆಯರಿಗೆ ಕೊಟ್ಟು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.